friends to the online revision class. In this class I'll be discussing report writing. This is your question 33. Nimge question 33 nalli they will give you an option. One, either you have to write a speech or you have to go for report writing. Now I usually tell my students at Noble to skip or to avoid speech writing and go for report writing. Simple reason is that speech writing they will give you an imaginary situation. They will say, imagine that you are the student president and you are organizing an inauguration function. Welcome the gathering or welcome the chief guest anta ಒಂದು imaginary situation ಕೊಡ್ತಾರೆ. So everything you have to think on your own and then develop a speech. Here the English, the language, the spelling, the grammar, everything is checked and it's very difficult to score there. ಅದೇ ರಿಪೋರ್ಟ್ ರೈಟಿಂಗ್ ಅಲ್ಲಿ ಏನಾಗುತ್ತೆ, ಆಸ್ ಯು ಆರ್ ಸೀಯಿಂಗ್ ದೇ ವಿಲ್ ಆಲ್ರೆಡಿ ಗಿವ್ ಯು ಅ ಡಯಾಗ್ರಾಮ್, ಪೈ ಚಾರ್ಟ್ ಕೊಡ್ತಾರೆ ಅಥವಾ ಬಾರ್ ಡಯಾಗ್ರಾಮ್ ಕೊಡ್ತಾರೆ. ಅದ್ರಲ್ಲಿ ಡೇಟಾ ಇದೆ, ಅದ್ರಲ್ಲಿ ಇನ್ಫಾರ್ಮೇಶನ್ ಆಲ್ರೆಡಿ ಇದೆ. ಆ ಇನ್ಫಾರ್ಮೇಶನ್ ನೀವು ಸೆಂಟೆನ್ಸ್ ಅಲ್ಲಿ ಹಾಕಿದ್ರೆ ಸಾಕು. ಸೊ ಇಟ್ ಈಸ್ ಈಸಿಯರ್ ಟು ಸ್ಕೋರ್ ಇನ್ ದ ರಿಪೋರ್ಟ್ ರೈಟಿಂಗ್ ಪಾರ್ಟ್. ಸೊ ಐ ವುಡ್ ಅಡ್ವೈಸ್ ಯು ಟು ರೈಟ್ ರಿಪೋರ್ಟ್ ರಾದರ್ ದೆನ್ ರೈಟಿಂಗ್ ಸ್ಪೀಚ್. ಓಕೆ, ನೌ ದಿಸ್ ರಿಪೋರ್ಟ್ ರೈಟಿಂಗ್ ಇಸ್ ಫಾರ್ 5 marks. ಈ 5 marks ಅನ್ನ ಇಟ್ ಇಸ್ ಡಿವೈಡೆಡ್ ಆಸ್ 2 + 2 + 1. Now this 2 marks is for presentation of data. So ನೀವು ಸುಮ್ಮನೆ ಇನ್ಫಾರ್ಮೇಶನ್ ಅಲ್ಲಿ ಏನಿದೆ, ಓಕೆ, ಗ್ರಾಫ್ ಅಲ್ಲಿ ಏನಿದೆ ಅದನ್ನಷ್ಟೇ ಬರೆದ್ರು ಮಿನಿಮಮ್ 2 marks ಕೊಡ್ತಾರೆ. Another 2 marks is for your analysis and 1 mark is for your language, spellings, grammar, etc. Okay? Now what do we mean by analysis? Look at this. This is the these are the charts which will indicate the voting in India. This was in the first election, that is in 1951, and this is in 2001. That is, there is a gap of 50 years. In fact, question allu clear ah kottidare. The following pie charts represent information about the voters turnout in general election held in post independence India over a span of more than 50 years. Use this data to write a report on the polling trends in about 120 words. 120 words andre it is hardly 8 to 10 sentences. Okay, now ee tara ide ನೀವು ಇನ್ಫಾರ್ಮೇಶನ್ ಅಂತ ಬರೆದಾಗ ಏನು ಬರೀತೀರಾ, ಸಿ ಅಬ್ಸರ್ವ್ ದ ಪೈ ಚಾರ್ಟ್. ಬೋರ್ಡ್ ಮೇಲೆ ಕಾಣಿಸ್ತಿಲ್ಲ ಅಂದರೆ ಯು ಕ್ಯಾನ್ ರೆಫರ್ ಟು ಯುವರ್ ಟೆಕ್ಸ್ಟ್ ಬುಕ್. ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನಲ್ಲಿ ಇರೋದು ನಾನು ಪಿಕ್ ಮಾಡಿದ್ದೀನಿ. ಸೊ ಇನ್ 1951 male voting percentage was 45, senior citizen 20 ittu, female 25%, fresher 10% ittu. Okay, ade in 2001 male is still 45, senior citizen 5% agide, female 35% agide and fresher 20% agide. So ನೀವು ಸುಮ್ಮನೆ 1951 ನಲ್ಲಿ ಮೇಲ್ 45 ಇತ್ತು, 2001 ನಲ್ಲೂ ಮೇಲ್ 45 ಇದೆ, ಈ ತರ ಅಲ್ಲಿರೋ ಇನ್ಫಾರ್ಮೇಶನ್ ನ ಸುಮ್ಮನೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹಾಕಿದ್ರು ಮಿನಿಮಮ್ 2 marks ಕೊಡ್ತೀವಿ. ಓಕೆ, ಅನಾಲಿಸಿಸ್ ಅಂದ್ರೆ ಏನು? ಇಫ್ ಯು ಸೇ 1951 ಅಲ್ಲಿ ಸೀನಿಯರ್ ಸಿಟಿಸನ್ 20 ಇದೆ, 2001 ಅಲ್ಲಿ 5 ಇದೆ, ಸೊ ದೇರ್ ಇಸ್ ಎ ಡಿಕ್ಲೈನ್ ಇನ್ ದ ವೋಟಿಂಗ್ ಆಫ್ ದ ಸೀನಿಯರ್ ಸಿಟಿಸನ್ ಬೈ 15%. ದಟ್ ಬಿಕಮ್ಸ್ ಯುವರ್ ಅನಾಲಿಸಿಸ್ ಇಫ್ ಯು ಕಂಪೇರ್ ಅಂಡ್ ಸೇ. ನಾವು ಇದನ್ನ ಬರೆಯೋದಕ್ಕೆ ಮೇನ್ ಆಗಿ ಯು ಶುಡ್ ಬಿ ಫೆಮಿಲಿಯರ್ ವಿತ್ ದ ಲಿಂಕರ್ಸ್. ನಾನು ನೆನ್ನೆ ಕ್ಲಾಸಲ್ಲಿ ಲಿಂಕರ್ಸ್ ಏನು ಮಾಡಿದ್ವಿ, ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ವೆನ್ ಯು ಆರ್ ರೈಟಿಂಗ್ ದ ರಿಪೋರ್ಟ್. ಓಕೆ, ಇಲ್ಲಿ ಏನು ಮಾಡ್ತಿದ್ದೀವಿ, ವಿ ಆರ್ ಕಂಪೇರಿಂಗ್ ಆ್ಯಂಡ್ ಕಾಂಟ್ರಾಸ್ಟಿಂಗ್. ಸೊ ನೀವು ಆ ಲಿಂಕರ್ಸ್ನ ಯೂಸ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಬೋತ್ ಇನ್ 1951 and 2001 ದ ಮೇಲ್ ವೋಟಿಂಗ್ ಪರ್ಸೆಂಟೇಜ್ ವಾಸ್ 45 ಬಿಕಾಸ್ ನಾವು ಸಿಮಿಲಾರಿಟಿ ಮಾತಾಡ್ತೀವಿ. ವೆರಾಸ್ when it comes to senior citizen there is a decline by 15%. so ನಾವು ಲಿಂಕರ್ಸ್ ನ ಇಲ್ಲಿ ತುಂಬಾ ಯೂಸ್ ಮಾಡ್ಕೋಬಹುದು, ಆವಾಗ ನಿಮ್ಮ ರೈಟಿಂಗ್ ಇನ್ನ ಇಂಪ್ರೂವ್ ಆಗುತ್ತೆ. now before going to the format of report writing I would like to explain how to construct basic sentences. ನಾವು ಇದನ್ನ SVO ಫಾರ್ಮ್ಯಾಟ್ ಅಂತೀವಿ, ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾರ್ಮ್ಯಾಟ್. ಸಬ್ಜೆಕ್ಟ್ ಅಂದ್ರೇನು, ಇನ್ ಎನಿ ಸೆಂಟೆನ್ಸ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ಆಕ್ಷನ್. ಫಾರ್ ಎಕ್ಸಾಂಪಲ್, ಐ ಆಮ್ ಟೀಚಿಂಗ್ ಅಂತ ತಗೊಂಡಾಗ, ಓಕೆ, ಹೂ ಇಸ್ ಟೀಚಿಂಗ್? ಐ. ಸೊ ದಿಸ್ ಬಿಕಮ್ಸ್ ದ ಸಬ್ಜೆಕ್ಟ್. ವರ್ಬ್ ಅಂದ್ರೇನು, ಏನ್ ಆಕ್ಷನ್ ಆಗ್ತಿದೆ. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು, ಐ ಆಮ್ ಟೀಚಿಂಗ್. ಸೊ ದಟ್ ಬಿಕಮ್ಸ್ ದ ವರ್ಬ್. ಆಬ್ಜೆಕ್ಟ್ ಅಂದ್ರೇನು, ಯಾರಿಗೆ ಮಾಡ್ತಿದ್ದೀವಿ. ಸೊ ಐ ಆಮ್ ಟೀಚಿಂಗ್ ಸೆಕೆಂಡ್ PU
then this becomes object. Okay, so English ಅಲ್ಲಿ simple ಆಗಿ when we construct sentences SVO format ಅಲ್ಲೇ construct ಮಾಡ್ತೀವಿ. As I always say, even in report writing ನೀವು ಉದ್ದುದ್ದ sentence construct ಮಾಡೋ ಅವಶ್ಯಕತೆ ಇಲ್ಲ. Longer sentences ಮಾಡಿ if you make mistakes then you lose marks. ಅದು ಬದಲು simple short sentences ಈ format ಅಲ್ಲಿ ಬರೆದ್ರೆ ಸಾಕು. For example, when we say male voting percentage 45 ಇತ್ತು. Okay, what is the subject? Male voting percentage in 1951 was 45%. ಇಷ್ಟೇ ಸೆಂಟೆನ್ಸ್ ಅಲ್ಲಿ ಹಾಕಿದ್ರು ಸಾಕು. ಇಫ್ ಯು ಡೋಂಟ್ ನೋ ದ ಸ್ಪೆಲ್ಲಿಂಗ್ ಆಫ್ ಎ ವರ್ಡ್ ಪ್ಲೀಸ್ ಡೋಂಟ್ ಯೂಸ್ ಇಟ್. ಓಕೆ, ನೀವು ಅದನ್ನ ಅನ್ನೆಸೆಸರಿ ಆಗಿ ಬರೆದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ನಾವು ಮಾರ್ಕ್ಸ್ ಕಟ್ ಮಾಡ್ತೀವಿ. ಅದರ್ವೈಸ್ ನೀವು ಸಿಂಪಲ್ ಸೆಂಟೆನ್ಸ್ ಬರ್ತಿದ್ದೀರಾ ಅಂತ ಯಾರು ಮಾರ್ಕ್ಸ್ ಕಟ್ ಮಾಡೋದಿಲ್ಲ. ಸೊ ಯೂಸ್ SVO ಫಾರ್ಮ್ಯಾಟ್ ವೆನ್ ಯು ಆರ್ ರೈಟಿಂಗ್ sentences, especially for report writing. Now coming to the report itself, start with the title. Okay, now the title should talk about what and when. Ella title nu you start with a report on. Okay, dash. Now a report on ಏನು ಬರಬೇಕು ಅನ್ನೋದನ್ನು ಕ್ವೆಶ್ಚನ್ ಅಲ್ಲೇ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕ್ವೆಶ್ಚನ್, represent information about voters turnout in the general election, write a report on the polling trends. Correct, ಇದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೀವೇನು ಬರೀಬೇಕು, ರಿಪೋರ್ಟ್ ಆನ್ ಪೋಲಿಂಗ್ ಟ್ರೆಂಡ್ಸ್, ವಾಟ್, ವೇರ್. ನಾವು USA ಮಾತಾಡ್ತಿದ್ದೀವಾ, UK ಮಾತಾಡ್ತಿದ್ದೀವಾ, ಇಂಡಿಯಾ ಮಾತಾಡ್ತಿದ್ದೀವಾ. ಸೊ ರಿಪೋರ್ಟ್ ಆನ್ ಪೋಲಿಂಗ್ ಟ್ರೆಂಡ್ಸ್ ಇನ್ post independent India. Okay, athwa you can also write when. If it is only, let's say, result analysis, second PUC result analysis 2018-19 ದು ನಿಮಗೆ ಚಾರ್ಟ್ ಕೊಟ್ಟಿದ್ರೆ, then we will write a report on the second PUC result analysis, what, where of Karnataka, when in the year 2018 and 19. ಸೊ ವೆನ್ ಬರೆಯೋಕ್ಕಾದ್ರೆ ಅದನ್ನು ಬರೀರಿ, ಅದರ್ವೈಸ್ ವಾಟ್ ಅಂಡ್ ವೇರ್ ಅಂತೂ ಕ್ವೆಶ್ಚನ್ ಅಲ್ಲೇ ಕೊಟ್ಟಿರ್ತಾರೆ. ಓಕೆ, ದಿಸ್ ಇಸ್ ಯುವರ್ ಟೈಟಲ್. ನಾವು ಕಮಿಂಗ್ ಟು ದ ಬಾಡಿ. ಬಾಡಿನಲ್ಲಿ ಅಗೇನ್ 2 parts. One is the introduction, where you will say the above given diagram, ಅಥವಾ above the given pie chart or the given bar diagram gives information about the polling trends in India. ಇದು ಕ್ವೆಶ್ಚನ್ ಅಲ್ಲೇ ಇದೆ, ಅದನ್ನ ನೀವು ಬರೀಬೇಕಷ್ಟೇ. That is your introduction. Next ನೀವೇನು ಮಾಡ್ತೀರಾ, ಡೇಟಾ ಆ್ಯಂಡ್ ಅನಾಲಿಸಿಸ್ ಹಾಕಬೇಕು. As I told, you can simply write in 1951 senior citizen percentage of voting was 20, female was 25, fresher was 10. In 2001 it was 5, 35 and 20. ಆ ಥರ ಸುಮ್ಮನೆ ನೀವು ಅಲ್ಲಿರೋದನ್ನೇ ಸೆಂಟೆನ್ಸಲ್ಲಿ ಬರೆದ್ರು ಮಿನಿಮಮ್ 2 ಕೊಡ್ತೀವಿ. Or you can say there was a decline in senior citizen percentage of voting by 5% in 2001. There was an increase in the female voters by 10%. 25 ಇದೆ, ಇಲ್ಲಿ 35 ಆಯಿತು. There is also increase in the percentage of freshers voting by 10%. So you can compare, analyze and also write. ಹಂಗೆ ಬರೆದಾಗ ಈ 2 marks analysis ಏನಿದೆ that will also be given. Lastly, conclusion. Conclusion ಅಲ್ಲಿ ಏನು? So what is your conclusion of the whole thing? Except for male voting percentage, everything has changed. ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದೇನು, ಮೇಲ್ ವೋಟಿಂಗ್ ಮಾತ್ರ. So you can conclude that, therefore, based on the given diagram, it can be concluded that the male voting percentage has remained constant. There is decline in the senior voting percentage. However, there is an increase in the voting percentage of females and freshers. ಇದಿಷ್ಟನ್ನು ನೀವು ಕಂಬೈನ್ ಮಾಡಿ ಒಂದು ಕನ್ಕ್ಲೂಷನ್ ತರ ಬರೆದ್ರೆ you will get more marks. We will do one more diagram so that it will be easier to. Okay. Now I will take a bar diagram. Okay. Bar graph ಅಂದ್ರೆ ಗೊತ್ತಿದೆ ಅಲ್ವಾ?
bad at handwriting, so please cooperate. Okay. Let's assume this is the graph and the question is the below given bar diagram represents the passing percentage of boys and girls in the second PUC. Okay. Now, either highlight agirodu girls result, highlight agirodu boys result. Passing percentage of boys and girls in the second PUC examination in Karnataka. If this is the question, title and name baritivi. As I told, always start with a report on passing percentage of boys and girls in second PUC exam in Karnataka. Okay, this is your title. Now coming to the body, as I told, introduction and line baritivi. The above given diagram represents the passing percentage of boys and girls in second PUC exam in Karnataka over the span of 3 years. Data and analysis. Now if you see 17-18 ಅಲ್ಲಿ girls 30% ಇದೆ, boys 40% ಇದೆ. 18-19 ಅಲ್ಲಿ boys and girls both are at 15%. 19-20 ಅಲ್ಲಿ girls 70% ಇದ್ದಾರೆ, boys 60% ಇದ್ದಾರೆ. So there are two kinds of analysis. ಒಂದು ನೀವು ಸುಮ್ಮನೆ ರಿಪೋರ್ಟ್ ಇಷ್ಟಿಷ್ಟು ಪರ್ಸೆಂಟ್ ಇದೆ ಅಂತ ಬರೆದ್ರೆ ಮಿನಿಮಮ್ 2 ಮಾರ್ಕ್ಸ್ ಕೊಡ್ತೀವಿ. ಬಟ್ ಅನಾಲಿಸಿಸ್ ಪಾರ್ಟ್ ಹೋದಾಗ there is an increase, isn't it? ಗ್ರಾಫ್ ಮೇಲೆ ಹೋಗ್ತಿದೆ. there is an increase both in terms of boys and girls. ಬಾಯ್ಸ್ ಪರ್ಸೆಂಟೇಜ್ ಅಲ್ಲೂ ಇನ್ಕ್ರೀಸ್ ಇದೆ, ಗರ್ಲ್ಸ್ ಪರ್ಸೆಂಟೇಜ್ ಅಲ್ಲೂ ಇನ್ಕ್ರೀಸ್ ಇದೆ. ದಟ್ ಇಸ್ ಫಸ್ಟ್ ಅನಾಲಿಸಿಸ್. ಸೆಕೆಂಡ್ ಏನು, however girls percentage ಜಾಸ್ತಿ ಇದೆ because boys 40 ಇಂದ they have come to 60 boys, correct, but girls 30 ಇಂದ 70 ಹೋಗಿದ್ದಾರೆ. that is an increase by 40%. so girls passing percentage ಅಲ್ಲಿ boys ಕಂಪೇರ್ ಮಾಡಿದ್ರೆ twice the rate ಇದೆ. that is your second analysis. ಅದನ್ನ ನೀವು ಅನಾಲಿಸಿಸ್ ಪಾರ್ಟ್ ಅಲ್ಲಿ ಬರೆದಾಗ ಇನ್ನ 2 ಮಾರ್ಕ್ ಎಕ್ಸ್ಟ್ರಾ ಏನಿದೆ that you will get that too. so that is your analysis. conclusion ಏನು, ಇಲ್ಲಿ ಅನಾಲಿಸಿಸ್ ಅಲ್ಲಿ we will write in the 17-18 boys were higher than girls by 10%. 18-19 both had the equal percentage of passing which is 50%. in 19-20 both have increased. the passing percentage or the performance of both boys and girls have increased. however girls have increased by 10% as compared to boys. that is your analysis. conclusion there is a steady increase in the performance of both boys and girls. however the performance increase of girls is twice than that of the boys. so that is your second line analysis. that can be your conclusion. okay, I hope you have understood. again previous year's question paper madidre you will be able to understand it more. fortunately or unfortunately this will be the last class of the revision. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದಾಗಲೇ ಎಲ್ಲ ಚಾಪ್ಟರ್ಸ್ನು ನಾನು ಮಾಡ್ತಿಲ್ಲ. ಐ ಹ್ಯಾವ್ ಡನ್ ಓನ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದು ಬಿಟ್ಟರೆ ನಾನು ಏನೇನು ಸ್ಕಿಪ್ ಮಾಡಿದ್ದೀನಿ ಐ ಆಮ್ ನಾಟ್ ಡನ್ ಟು ದ ಫ್ರೂಟ್ ಫ್ರಮ್ ಇಟ್ಸ್ ಚೈಲ್ಡ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಹ್ಯಾವ್ ನಾಟ್ ಡನ್ books I believe will never disappear and on children. now coming to the 2 poems. ಆ 2 poems ಇಂದ ಜಾಸ್ತಿ ಕೇಳಿಲ್ಲ, so I am giving you notes. coming to the 2 lessons, I believe books will never disappear and everything I need to know. ಇದರಿಂದ ಖಂಡಿತ ಕೇಳಿದ್ದಾರೆ, ಬಟ್ ದೀಸ್ ಆರ್ ಎಸ್ಸೇಸ್. ಅದನ್ನ 10 ನಿಮಿಷದಲ್ಲಿ ಪಾಠ ಮಾಡೋದು ಕಷ್ಟ. so I am giving you notes. go through the notes. if you have any doubt you can ask me. coming to the grammar section, I have not done reading comprehension because I am assuming that you know already ಹೇಗೆ ಮಾಡೋದು ಅಂತ. ಅದು ಬಿಟ್ಟರೆ ಜಂಬಲ್ ಸೆಂಟೆನ್ಸಸ್ ಮಾಡಿಲ್ಲ, ವಿಚ್ ಇಸ್ ಓನ್ಲಿ ಫಾರ್ 1 ಮಾರ್ಕ್. ತುಂಬ ದಿವಸದಿಂದ ಮಾಡಿರ್ತೀರಾ. ಅದನ್ನು ಅಷ್ಟೇ SVO ಫಾರ್ಮ್ಯಾಟಲ್ಲಿ ಬರೆದ್ರೆ ಸಾಕು. ಆ ಸೆಂಟೆನ್ಸ್ ಏನು ಜಂಬಲ್ ಮಾಡಿ ಕೊಟ್ಟಿರ್ತಾರೆ ಅದ್ರಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ನೋಡಿ, ಸಬ್ಜೆಕ್ಟ್ ಹಾಕಿ ವರ್ಬ್ ಹಾಕಿ ಆಬ್ಜೆಕ್ಟ್ ಹಾಕಿದ್ರೆ ಸಾಕು.
ಸೊ ಇಡಿಯಮ್ಸ್ನ ಕೂಡ ಮಾಡಿಲ್ಲ, ಬಿಕಾಸ್ ಇಡಿಯಮ್ಸ್ 1-2 ಅಂತ ಹೇಳ್ಕೊಡಕ್ಕಾಗಲ್ಲ, ತುಂಬ ಇಡಿಯಮ್ಸ್ಗಳಿದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೀಚ್ ಇಟ್ ಆನ್ಲೈನ್, ಹಾಗಾಗಿ ನಾನು ಮಾಡಿಲ್ಲ. ಸೊ ಐ ಹ್ಯಾವ್ ಕವರ್ಡ್ ಫಾರ್ ರಿಯಲಿ 70 to 80 ಮಾರ್ಕ್ಸ್ ನಾನು ಕೊಟ್ಟಿರೋ ನೋಟ್ಸ್, ಬಟ್ ನಾನು ಎಲ್ಲ ಚಾಪ್ಟರ್ಸ್ಗೂ ನೋಟ್ಸ್ ಕೊಟ್ಟಿದ್ದೀನಿ. ನಾವು ಬಿಫೋರ್ ಐ ಕನ್ಕ್ಲೂಡ್, ಐ ವುಡ್ ಲೈಕ್ ಟು ಗಿವ್ ಯು ಅನ್ ಐಡಿಯಾ ಆಫ್ ಹೌ ಟು ಅಪ್ರೋಚ್ ದ ಪೇಪರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 hours 15 minutes ನಿಮಗೆ ಟೈಮ್ ಕೊಡ್ತಾರೆ. ಸೊ ಲೆಟ್ಸ್ ಅಸ್ಯೂಮ್ ದ ಫಸ್ಟ್ 15 minutes ಗೋ ಫಾರ್ ಕ್ವೆಶ್ಚನ್ ಪೇಪರ್ ರೀಡಿಂಗ್. ನಿಧಾನಕ್ಕೆ ಓದಿ, ಅರ್ಜೆಂಟಲ್ಲಿ ಇದು ಮಾಡಬೇಡಿ. ಲಾಸ್ಟ್ 15 minutes ವಿಲ್ ಗೋ ಫಾರ್ ರಿವಿಷನ್ ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ ಇಂಗ್ಲೀಷ್ ಇಸ್ ದ ಲಾಸ್ಟ್ ಎಕ್ಸಾಮ್, ಅದು ತುಂಬ ಗ್ಯಾಪ್ ಆದಮೇಲೆ ಎಕ್ಸಾಮ್ ಬರೀತಿದ್ದೀರಾ. ಸೊ 3 hour ಕೂತ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಆಲ್ ದ್ಯಾಟ್, ಬಟ್ ಪ್ಲೀಸ್ ಟೇಕ್ ಟೈಮ್ ಫಾರ್ ರಿವಿಷನ್. ಯಾಕೆ ಅಂತ ಹೇಳ್ತೀನಿ. ವೆನ್ ಯು ಆರ್ ರೈಟಿಂಗ್, ಇಟ್ಸ್ ನಾಟ್ ದಟ್ ಯು ಡೋಂಟ್ ನೋ ದ ಸ್ಪೆಲ್ಲಿಂಗ್ ಆಫ್ ರೋಮಿಯೋ, ಕರೆಕ್ಟ್? ROMEO ಬರಿಬೇಕು ಅಂತ ಗೊತ್ತು ನಿಮಗೆ, ಬಟ್ ಬರೆಯೋ ಅರ್ಜೆಂಟಲ್ಲಿ ಒಂದು O ಮಿಸ್ ಆಗಿಬಿಡ್ಬೋದು. ಓಕೆ, ಇಟ್ಸ್ ನಾಟ್ ದಟ್ ಯು ಡೋಂಟ್ ನೋ, ಬಟ್ ನಾವು ಅದನ್ನು ಕರೆಕ್ಷನ್ ಮಾಡುವಾಗ ಅದಕ್ಕೆ ಖಂಡಿತ ಮಾರ್ಕ್ಸ್ ಕಟ್ ಮಾಡ್ತೀವಿ. ಬೇಸಿಕ್ಕನ್ನೇ ರೋಮಿಯೋ, ಜೂಲಿಯಟ್, ತಮ್ಮಣ್ಣ, ಬಸವಯ್ಯ ಇವುಗಳಲ್ಲೇ ನೀವು ಮಿಸ್ಟೇಕ್ ಮಾಡಿಬಿಟ್ರೆ ವಿ ವಿಲ್ ಡೆಫಿನೆಟ್ಲಿ ಕಟ್ ಮಾರ್ಕ್ಸ್. ಸೊ ಟೇಕ್ 15 minutes ಟೈಮ್ ಟು ರೀಡ್, ಓಕೆ, ಸೊ ದಟ್ ದೇರ್ ಇಸ್ ನೋ ಸ್ಪೆಲ್ಲಿಂಗ್ ಆರ್ ಗ್ರಾಮರ್ ಮಿಸ್ಟೇಕ್. ಕೆಲವು ಸಲ ಯಾವುದೋ ಒಂದು ಕ್ವೆಶ್ಚನ್ ಸ್ಕಿಪ್ ಆಗಿಬಿಟ್ಟಿರ್ಬೋದು. ಸೊ ಪ್ಲೀಸ್ ಟೇಕ್ ದ್ಯಾಟ್ ಟೈಮ್. ಸೊ ವಿ ಆರ್ ಲೆಫ್ಟ್ ವಿತ್ 2 hours 45 minutes. ಇದರಲ್ಲಿ 1 hour 30 minutes ಯು ಕ್ಯಾನ್ ಕೀಪ್ ಇಟ್ ಫಾರ್ ಗ್ರಾಮರ್ ಸೆಕ್ಷನ್. ರಿಮೈನಿಂಗ್ 1 hour 15 minutes ಟೆಕ್ಸ್ಟ್ ಬುಕ್ ಪಾರ್ಟಿಗೆ ಅಂತ ಡೆಡಿಕೇಟ್ ಮಾಡಿ. ಓಕೆ, ನೌ ಇನ್ ದಿಸ್ ಲೆಟ್ಸ್ ಅಸ್ಯೂಮ್ ಯು ಆರ್ ಟೇಕಿಂಗ್ 15 minutes ಫಾರ್ 1 mark ಕ್ವೆಶ್ಚನ್. 12 questions ಇದೆ. ಸೊ ಒಂದೊಂದು ಕ್ವೆಶ್ಚನ್ಗೆ 1 minute ಅಂತ ಅಂದ್ಕೊಂಡ್ರು 12 to 15 minutes ಬೇಕು. Now in these 1 mark questions, if it is not required, don't construct sentences. ಒಂದು ವರ್ಡಲ್ಲಿ ಆನ್ಸರ್ ಬರೆದ್ರು ನಾವು ಮಾರ್ಕ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ, ಅದಕ್ಕೆ ರೋಮಿಯೋ ಅಷ್ಟೇ ಆನ್ಸರು, ನೀವು ಅಷ್ಟೇ ಬರೆದು ನಾವು ಮಾರ್ಕ್ಸ್ ಕೊಡ್ತೀವಿ. ರೋಮಿಯೋ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಫುಲ್ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಡೋಂಟ್ ಟೇಕ್ ಮಚ್ ಟೈಮ್ ಫಾರ್ 1 mark questions. And let's assume another 10 minutes you will take for 6 mark questions. So we are lost with 25. So 1 hour 15 minutes andre 75 and 25 ಕೊಟ್ಟರೆ you have another 15 minutes for 4 mark question. ಅದರಲ್ಲಿ ನೀವು 8 questions ಬರಬಹುದು. Therefore nearly 6 to 7 minutes per question. ಇದು ಕಷ್ಟ ಆಗೋದಿಲ್ಲ, ಬಿಕಾಸ್ ಫಾರ್ 4 marks ಯು ಆರ್ ರೈಟಿಂಗ್ ಓನ್ಲಿ 4 points, ಕರೆಕ್ಟ್? 4 to 5 points ಅಷ್ಟೇ ಬರೀತಿದ್ದೀರಾ. ಸೊ ಒಂದೊಂದು ಪಾಯಿಂಟ್ 1 ನಿಮಿಷ ಅಂತ ಅನ್ಕೊಂಡ್ರು 6 to 7 minutes ಅಲ್ಲಿ ನೀವು ಆರಾಮಾಗಿ 4 mark questions ಅಟೆಂಪ್ಟ್ ಮಾಡಬಹುದು. ಸೊ ಟೇಕ್ ಟೈಮ್, ಅಂಡರ್ಲೈನ್, ಅಂಡ್ ವೆನ್ ಐ ಸೇ ಅಂಡರ್ಲೈನ್, ಬೇರೆ ಕಲರಲ್ಲೇ ಅಂಡರ್ಲೈನ್ ಮಾಡ್ಬೇಕಂತೆಲ್ಲ ಏನೂ ಇಲ್ಲ. ಇಫ್ ಯು ಕ್ಯಾನ್ ಡೂ ದ್ಯಾಟ್ ವೆಲ್ ಅಂಡ್ ಗುಡ್, ಬಟ್ ಟೈಮ್ ಆಗ್ತಿಲ್ಲ ಅಂದರೆ ಪೆನ್ನಲ್ಲೇ ಅಂಡರ್ಲೈನ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಕಮಿಂಗ್ ಟು ದ ಗ್ರಾಮರ್ ಪಾರ್ಟ್. ಈ 1 hour 30 minutes ಅಲ್ಲಿ ಟೇಕ್ ದಟ್ ಇಸ್ 90 minutes, ರೈಟ್? ಟೇಕ್ ಗುಡ್ 20 minutes ಫಾರ್ ರೀಡಿಂಗ್ ಕಾಂಪ್ರಹೆನ್ಷನ್. ಪ್ಯಾಸೇಜನ್ನು ನೀಟಾಗಿ ಓದಿ, ಪ್ಯಾಸೇಜ್ ಆ್ಯಂಡ್ ಪೋಯಮನ್ನು. ಅದರಲ್ಲೂ ಅಷ್ಟೇ 1 wordಲ್ಲಿ ಆನ್ಸರ್ ಬರಿಬೋದು ಅಂದರೆ ಬರೀ 1 wordಲ್ಲೇ ಬರೀರಿ, ಸೆಂಟೆನ್ಸಸ್ ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಆ್ಯಂಡ್ ಟೇಕ್ ಅನದರ್ 5 minutes ಫಾರ್ ಪ್ಯಾಸಿವ್ ವಾಯ್ಸ್. ಇರೋದೇ 3 fill in the blanks, so you can easily finish it off in 5 minutes. Let's assume you will take report writing, you will take report and speech, you will take another 10 minutes. Okay, 8 to 10 minutes total. Another 10 minutes for dialogue writing. Again, you have to write only 4 sentences, so you need not you don't require more than 10 minutes. Then 5 minutes for lingus. Again 4 blanks irutte, you have to pick the right one. 5 minutes for note making. ಇದನ್ನು ನಾನು ಡಿಸ್ಕಸ್ ಮಾಡಿಲ್ಲ, ಬಿಕಾಸ್ ಪ್ಯಾಸೇಜ್ ಕೊಡ್ತಾರೆ, ನೋಟ್ಸು ಅವರೇ ಕೊಡ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಇರುತ್ತೆ. ಪ್ಯಾಸೇಜ್ನ ಓದಿ ನೀವು ಫಿಲ್ ಮಾಡಬೇಕಷ್ಟೇ. ಸೊ ಯು ನೀಡ್ ನಾಟ್ ಟೇಕ್ ಮೋರ್ ದೆನ್ 5 minutes ಫಾರ್ ದಿಸ್. ಟೇಕ್ ಗುಡ್ 10 minutes ಫಾರ್ ಲೆಟರ್ ರೈಟಿಂಗ್. ನಾವು ಲೆಟರ್ ರೈಟಿಂಗಲ್ಲಿ ಬರೀ ಫಾರ್ಮ್ಯಾಟ್ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್. 10th standardಲ್ಲಿ ಕೊಡ್ತಿದ್ರು, ಈಗ 2nd PUCನಲ್ಲಿ ನೀವು ಬರೀ ಫ್ರಮ್ ಟು ಡೇಟ್ ಅಂತ ಬರೆದ್ರೆ ನಾವು ಮಾರ್ಕ್ಸ್ ಕೊಡೋದಿಲ್ಲ. ಸೊ ಎಂಟೈರ್ ಲೆಟರ್ ನೀಟಾಗಿ ಬರೀರಿ, ಬರೀ ಫಾರ್ಮ್ಯಾಟ್ ಬರೆದು ಬರಬೇಡಿ. ಓಕೆ, ಸೊ 10 minutes ಫಾರ್ ಲೆಟರ್ ರೈಟಿಂಗ್, ಅನದರ್ 10 minutes ಫಾರ್ ರಿಪೋರ್ಟ್ ರೈಟಿಂಗ್,
ಈಗ ಜಸ್ಟ್ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದು 5 minutes ಫಾರ್ ಪ್ರೊನೌನ್ಸ್, another 5 minutes ಫಾರ್ ಎಕ್ಸ್ಟ್ರಾಸ್. ಓಕೆ, ಹೀಗೆ ಬರೀತೀರಾ ಅಂದ್ರೂ ಆರಾಮಾಗಿ ನೀವು, ನಾನು ಆ್ಯಕ್ಚುಲಿ ಲೆಟರ್ ರೈಟಿಂಗಿಗೂ 10 minutes ಅವಶ್ಯಕತೆ ಇಲ್ಲ, ಡೈಲಾಗ್ ರೈಟಿಂಗಿಗೂ 10 minutes ಅವಶ್ಯಕತೆ ಇಲ್ಲ. ಐ ಆಮ್ ಗಿವಿಂಗ್ ಯು ದ ಎಕ್ಸ್ಟ್ರಾ ಟೈಮ್ ಆಲ್ಸೋ. ಸ್ವಲ್ಪ ನಿಧಾನಕ್ಕೆ ಬರೀತೀರಾ ಅಂದ್ರೂ ಈ ಟೈಮಲ್ಲಿ ನೀವು ಆರಾಮಾಗೆ ಮುಗಿಸೋಕ್ಕೆ ರೆಡಿ ಇರಬೇಕು. ಸೊ ಡೂ ಒನ್ ಥಿಂಗ್, ಕೂತ್ಕೊಳ್ಳಿ, ಟೈಮರ್ ಇಟ್ಕೊಳ್ಳಿ, ಸ್ಟಾರ್ಟ್ ರೈಟಿಂಗ್ 4 mark ಕ್ವೆಶನ್ಸ್ 6 minutes ಮುಗಿಸ್ತಿದ್ದೀನ ಅಂತ ಟ್ರೈ ಮಾಡಿ. ಸೊ ದಟ್ ಯು ವಿಲ್ ಹ್ಯಾವ್ ಅ ಬೆಟರ್ ಸ್ಪೀಡ್. ಎಸ್ಪೆಷಲಿ ಲಾಸ್ಟ್ ಎಕ್ಸಾಮ್ ಆಗಿ ನಿಮ್ದು ಆಲ್ಮೋಸ್ಟ್ 3 months ಆಗ್ತಾ ಬಂತು. ರಜದಲ್ಲಿ ನೀವು ಯಾರು ಬರ್ದಿರೋದಿಲ್ಲ, ಬರೆಯೋ ಪ್ರಾಕ್ಟೀಸ್ ಹೊಟ್ಟೋಗಿರುತ್ತೆ. ಸೊ ಪ್ಲೀಸ್ ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ರೈಟಿಂಗ್. ಲಾಸ್ಟ್ ಎಕ್ಸಾಮ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಇಂಗ್ಲೀಷಲ್ಲಿ ನೀವು ಸ್ಕೋರ್ ಇಟ್ ಇಸ್ ಈಸಿ ಟು ಪಾಸ್ ಇನ್ ಇಂಗ್ಲೀಷಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಿದ್ರೆ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಟೈಮ್, ಸ್ಟಾರ್ಟ್ ರೈಟಿಂಗ್. ಮನೆಯಲ್ಲಿ ಇನ್ನೂ 4-5 days ಇದೆ. ಸೊ ಮನೆಯಲ್ಲಿ ಕೂತ್ಕೊಳ್ಳಿ, ಒಂದು 4 marks 6 marks ಬರೆದು ಟ್ರೈ ಮಾಡಿ, ಅಭ್ಯಾಸ ಮಾಡಿ. ಸೊ ದಟ್ ಯು ವಿಲ್ ಹ್ಯಾವ್ ದ ಸ್ಪೀಡ್ ಆಫ್ ರೈಟಿಂಗ್. ಐ ಹೋಪ್ the entire session online revision classes was helpful to you. This is the last class, but anyways if you have any doubt you can always ask me. Comment section allu kelbodu, WhatsApp group galide adrallu ನೀವು message ಮಾಡಬಹುದು. I will respond. Thank you for being part of this whole process. It was fun. I hope this was helpful to you. This was an initiative by Noble Group of Institution. On the behalf of Noble, I wish you all the very best. Not just for English exam, also for the future endeavors. Next ನೀವು ಏನು ಡಿಗ್ರಿ ತಗೋತಿರೋ, ಯಾವ ಕಾಲೇಜಿಗೆ ಸೇರ್ತಿರೋ ಗೊತ್ತಿಲ್ಲ. ಬಟ್ ಎನಿವೇಸ್ ಆಲ್ ದಿ ಬೆಸ್ಟ್. ವಿ ವಿಲ್ ಆಲ್ವೇಸ್ ಬಿ ದೇರ್. ನೀವು ನಮ್ಮ ಕಾಲೇಜ್ ಸೇರಿ ಬಿಡಿ, ಯಾವುದೇ ಕಾಲೇಜ್ ಸ್ಟೂಡೆಂಟ್ ಆಗಿರಿ, ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನೋಬಲ್ ವಿಲ್ ಆಲ್ವೇಸ್ ಬಿ ದೇರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಆಲ್ ದಿ ವೆರಿ ಬೆಸ್ಟ್. ನಮಸ್ತೆ. ಇವತ್ತು ದೇಶದಲ್ಲಿರೋ ಎಕನಾಮಿಕ್ ಕ್ರೈಸಿಸ್ನ ನೋಡ್ತಾ ಇದ್ರೆ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಕಳೆದ 14 years ಮೇಕಿಂಗ್ ಕ್ವಾಲಿಟಿ ಎಜುಕೇಷನ್ ಅಫೋರ್ಡಬಲ್, ಅಂದರೆ ಗುಣಮಟ್ಟದ ವಿದ್ಯಾಭ್ಯಾಸನ ಕಮ್ಮಿ ಫೀಸಲ್ಲಿ ಆದಷ್ಟು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ನಮ್ಮ ಸಂಸ್ಥೆ ನೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ಕೊಂಡು ಬಂದಿದೆ. ಇವತ್ತು ಈ ಪರಿಸ್ಥಿತಿಯಲ್ಲಿ ನಾವೊಂದು 5 point ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 1, ಲೋವೆಸ್ಟ್ ಫೀಸ್. ಸುತ್ತ ಇರೋ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಫೀಸ್ ಇಸ್ ದ ಲೋವೆಸ್ಟ್. ಪಾಯಿಂಟ್ ನಂಬರ್ 2, ವ್ಯಾಲ್ಯೂ ಫಾರ್ ಮನಿ. ಅಂದರೆ ನೀವು ಕಟ್ತಾ ಇರೋ ಫೀಸು ಬರೀ ಒಂದು ಡಿಗ್ರಿ ಸರ್ಟಿಫಿಕೇಟ್ಗೆ ಅಷ್ಟೇ ಅಲ್ಲ, ಒಂದು ಫ್ರೀ ಲ್ಯಾಪ್ಟಾಪ್ ಮತ್ತು 6 ಜಾಬ್ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 3, ಸ್ಕಾಲರ್ಶಿಪ್ ಮತ್ತು ಲೋನ್ ಫೆಸಿಲಿಟೀಸ್. ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಸ್ಕಾಲರ್ಶಿಪ್ ಮತ್ತು ಲೋನ್ ಫೆಸಿಲಿಟೀಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 4, ತೀರಾ ಬಡ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಪೆಷಲ್ ಟೀಮ್ ಡೊನೇಷನ್ನ ರೇಸ್ ಮಾಡಿ ನಿಮ್ಮ ಫೀಸ್ನ ಪೇ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪಾಯಿಂಟ್ ನಂಬರ್ 5, ಈಸಿ ಇನ್ಸ್ಟಾಲ್ಮೆಂಟ್ಸ್. ನಿಮ್ಮ ಫೀಸನ್ನ ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕಂತ ನೀವೇ ಡಿಸೈಡ್ ಮಾಡಿ ಈಸಿಯಾಗಿ ಪೇ ಮಾಡ್ಕೋಬೋದು. ಈ 5 point ಸ್ಕೀಮ್ ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಷನ್ನ ಕಂಟಿನ್ಯೂ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ. ಇವತ್ತು ಟಿವಿಯಲ್ಲಿ ಕೂತು ನಾವೆಲ್ಲ ಮಾಡ್ತಿರೋದು ಒಂದು ಡಿಬೇಟ್, ಎಜುಕೇಷನ್ ಬಿಸ್ನೆಸ್ ಆಗಿದೆ ಅಂತ. ಈ ಥರ ಒಂದು ಪರಿಸ್ಥಿತಿಯಲ್ಲಿ, ಈ ಥರ ಒಂದು ಕಾಲದಲ್ಲಿ ಟ್ರೂ ಎಜುಕೇಷನ್, ಜೆನ್ಯೂನ್ ಎಜುಕೇಷನ್ ಆನೆಸ್ಟಾಗಿ ಎಲ್ಲರಿಗೂ ತಲುಪಿಸೋಂಥ ಒಂದು ಪ್ರಯತ್ನ ನೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾ ಇದೆ. ಈ ಒಂದು ಚಿಕ್ಕ ಮೆಸೇಜ್ನ ಅವಶ್ಯಕತೆ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ತಲುಪಿಸೋ ಪ್ರಯತ್ನ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.